ಫಸ್ಟು ಬಿಟ್ಟೆ ಗುರು ತಲೆಗೆ ತಡ ಅಂತ. ನಾನು ಸುಮ್ಮನೆ ಯಾರ್ಯಾರಿದ್ದಾರೆ ಬಸ್ಸಲ್ಲಿ ಅಂತ ಹಿಂಗೆ ತಿರುಗಿ ನೋಡಿದೆ ಗುರು. Hello guys and welcome back to my channel. If you are new to my channel then please subscribe. Okay, ಇವತ್ತು ನಾನೊಂದು ಕತೆ ಹೇಳ್ತೀನಿ. ಕತೆ ಅಂದರೆ ಪುರಾಣದ ಕತೆ ಅಲ್ಲ, ನಂಗಾಗಿರುವಂಥ ದುಃಖವಾದ ಟ್ರಾಮಟೈಸಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಗೈಸ್. ತುಂಬ ದಿನದಿಂದ ಈ ಸ್ಟೋರಿ ಟೈಮ್ನ ಮಾಡಬೇಕು ಅಂತ ಅಂದ್ಕೋತಾನೆ ಇದ್ದೆ. ಇವತ್ತು ಫೈನಲಿ ಕಾಲ ಕೂಡಿ ಬಂದಿದೆ. ಸೊ ಲೆಟ್ಸ್ ಗೆಟ್ ಟು ದ ಸ್ಟೋರಿ. ಬಟ್ ಫಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಏನು ಇಂಟ್ರೊಡಕ್ಷನ್, ಏನು ಸ್ಟೋರಿ ಅದೆಲ್ಲ ಗೊತ್ತಾಗುತ್ತೆ. ಸೊ ಸ್ಟೇ ಟ್ಯೂನ್ಡ್ ಗೈಸ್. ನಿಮ್ಗೆಲ್ಲರಿಗೂ ನನ್ನ ಹೆಸರು ಗೊತ್ತಿದೆ ಅಲ್ವಾ? ಗೊತ್ತಿಲ್ವಾ? ಐ ಡೋಂಟ್ ಕೇರ್. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ನಾನು BCA ಗ್ರ್ಯಾಜುಯೇಟ್ ಆಯಿತಾ. ನಾನು BCAನ ಮೈಸೂರಲ್ಲಿ ಮಾಡಿದ್ದು. ಆ್ಯಂಡ್ ಎವ್ರಿ ಟೈಮ್ ಹಾಲಿಡೇ ಇರಬೇಕಾದ್ರೆ ನಾನು ಲೈಕ್ ಯೂಶ್ವಲಿ ಟ್ರೈನಲ್ಲೇ ಟ್ರಾವೆಲ್ ಮಾಡ್ತಿದ್ದು. ಸೊ ಏನಾಗ್ತಿತ್ತು ಅಂದರೆ ಡೈರೆಕ್ಟಾಗಿ ಸಿರ್ಸಿಗೆ ಟ್ರೈನ್ ಇಲ್ಲ ಅಲ್ವಾ. ಸೊ ನಾನೇನು ಮಾಡ್ತಿದ್ದೆ ಅಂದರೆ ಯೂಶ್ವಲಿ ಸಾಗರದಲ್ಲಿ ಟ್ರೈನ್ ಇಳಿದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಒಂದು 200 ಮೀಟರ್ಸ್ ಇರ್ಬೋದು, ಅಲ್ಲಿಂದ ಅಲ್ಲಿಗೆ ನಡ್ಕೊಂಡೋಗಿ ದೆನ್ ಬಸ್ ಹತ್ತಿ ಬರ್ತಿದ್ದೆ. ಬಿಕಾಸ್ ಸುಮಾರು ಜನ ಕೇಳ್ಬೋದು ತಾಳಗುಪ್ಪದಲ್ಲಿ ಯಾಕೆ ಇಳಿಯಲ್ಲ ಅಂತ. ತಾಳಗುಪ್ಪದಲ್ಲಿ ಇಳಿದ್ರೆ ಬಸ್ಸಲ್ಲಿ ಸೀಟ್ ಸಿಗಲ್ಲ, ಓಕೆನಾ? ಅದಕ್ಕೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಸಾಗರದಲ್ಲಿ ಹೇಳ್ಕೊಂಡು ಸ್ವಲ್ಪ ವಾಕಾದರೂ ಆಯಿತು. ಹೆಂಗಿದ್ರು ಟ್ರೈನಲ್ಲಿ ಜರ್ನಿ ಮಾಡಿ ಎಷ್ಟು 7 ತಾಸು ಅನಿಸುತ್ತೆ, ಅಷ್ಟು ಟ್ರಾವೆಲ್ ಮಾಡಿರ್ತೀನಿ. ಕುಂತು ಕಾಲೆಲ್ಲ ಅಂತ ಅಂತಿರುತ್ತೆ. ಸೊ ಅವತ್ತೇನಾಯಿತು ಅಂದರೆ ರೈಲ್ವೇದು ಏನೋ ಕನ್ಸ್ಟ್ರಕ್ಷನ್ ಏನೋ ನಡೀತಿತ್ತು. ಟ್ರೈನು ಸಿಕ್ಕಾಪಟ್ಟೆ ಡಿಲೇ ಆಗಿದೆ. ಯೂಶ್ವಲಿ ಸಾಗರಕ್ಕೆ ಬರಬೇಕು ಅಂದರೆ ನಾನು ಬೆಳಗ್ಗೆ ಟ್ರೈನ್ ಹತ್ತಿದ್ರೆ ಒಂದು 6ಗೆ ಬಿಡ್ತಾರೆ ಟ್ರೈನ್ನ. 6ಗೆ ಬಿಟ್ಟರೆ ಒಂದು 1:30 ಹಂಗೆ ಬರುತ್ತೆ ಮಧ್ಯಾಹ್ನ ಟ್ರೈನು. ಅವತ್ತೇನಾಯಿತು ಅಂದರೆ ಸಾಗರಕ್ಕೆ ಬರೋದೇ 2:45. ನನಗೆ ಫುಲ್ ಇರಿಟೇಷನ್ನು, ಫುಲ್ ಹಿಂಗೆ ಫ್ರಸ್ಟ್ರೇಷನ್ ಆಗ್ತಿದೆ. ಯಾರಿಗಾದ್ರೂ ಸಿಕ್ಕಿದ್ರೆ ಹೊಡೆದ್ಬಿಡ್ತೀನಿ. ನಂಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ ನಾನು ಹೋಗ್ತಾನೆ ಇದ್ದೀನಿ ಇನ್ಫಿನಿಟಿ ಥರ ಫೀಲ್ ಆಗ್ತಿತ್ತು. ಡೆಸ್ಟಿನೇಷನ್ನೇ ಬರ್ತಿಲ್ಲ, ಹೋಗ್ತಾನೆ ಇದ್ದೀನಿ. ಯಪ್ಪ ನಿಜ ಎಷ್ಟು ಫ್ರಸ್ಟ್ರೇಷನ್ ಆಗಿತ್ತು ಅಂದರೆ. ಆಯಿತು, ಅದೆಲ್ಲ ಆಯಿತು, ಬಂತು ಸಾಗರ ಸ್ಟಾಪ್ ಬಂತು. ನೆಕ್ಸ್ಟು ಇಳ್ಕೊಂಡೆ, ನಡ್ಕೊಂಡು ಹೋದೆ. ಅದರಲ್ಲೂ ಬೇರೆ ಒಂದು ಬ್ಯಾಕ್ ಪ್ಯಾಕ್ ಹಾಕ್ಕೊಂಡಿದ್ದೆ ಆಯಿತಾ. ಜೀವನೇ ಇರಲಿಲ್ಲ ಲಿಟ್ರಲಿ ಬಾಡಿಲಿ. ಬೆಳಗ್ಗೆ ತಿಂಡಿನೂ ಮಾಡಿರಲಿಲ್ಲ, ಮಧ್ಯಾಹ್ನ ಊಟ ಮನೆಗೆ ಹೋಗಿ ಮಾಡೋಣ ಅಂತ ಆಯಿತಾ. ಸರಿ ಹೋದೆ, ಸಾಗರ ಬಸ್ ಸ್ಟ್ಯಾಂಡ್ಗೆ ಹೋದೆ ಆಯಿತಾ. ಅವತ್ತು ಲೇಟ್ ಆಗಿದೆಯಲ್ಲ, ಸೊ ಎಲ್ಲ ಬಸ್ಸು ಹೋಗ್ಬಿಟ್ಟಿದೆ. ಇನ್ನು ನೆಕ್ಸ್ಟ್ ಬಸ್ ಇರೋದು 3:15 ಏನೋ ಬಸ್ ಇದೆ ಅಂತ ಅಂದರು. ಸರಿ ವೇಟ್ ಮಾಡೋಣ ಅಂತ ನಾನು 2 ಸಲ ಹೋಗ್ಬಿಟ್ಟು ಎನ್ಕ್ವೈರಿ ರೂಮ್ಗೆ ಹೋಗ್ಬಿಟ್ಟು, ಸರ್ ಬಸ್ ಎಷ್ಟೊತ್ತಿಗೆ ಬರುತ್ತೆ, ಸರ್ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕೇಳ್ತಾಯಿದ್ದೀನಿ. ನನ್ನ ಮಗ ನಾನು ಹೊಡೆದೊಂದು ಕಳಿಸಿಲ್ಲ ಅಷ್ಟೆ. ಸೊ ಇದೆಲ್ಲ ಆಯಿತು. ಫೈನಲಿ ಬಸ್ ಬಂತು, ಫುಲ್ ಜನ ಆಯಿತಾ. ನಾನು ಸರಿ ಸೀಟ್ ಅಂತೂ ಸಿಗಲ್ಲ, ಹೇಗಿದ್ರು ಫುಲ್ ಬೇಗ ಹೋಗಿ ಹತ್ಬಿಡೋಣ, ಫುಲ್ಲು ಯು ಕ್ಯಾನ್ ಡೂ ದಿಸ್ ಅಂತ ಹೋಗ್ತಾಯಿದ್ದೀನಿ. ನನಗಿಂತ ಮುಂಚೆ ಒಂದು 5-6 ಜನ ಹತ್ತಿದ್ರು ಬಸ್, ಅಂದರೆ ಒಳಗೋದ್ರು. ನಾನು ಅವ್ರನ್ನೆಲ್ಲ ಹಿಂಗೆ ತಳ್ಳಿ ಹಿಂಗೆ ಹಚ್ತಾ ಇದ್ದೀನಿ. ನನಗೆ ಬ್ಯಾಕಲ್ಲಿ ಹಿಂಗೇನೋ ಟಚ್ ಆಗಂಗಾಯಿತು. ಐ ವಾಸ್ ಲೈಕ್ ನನ್ನ ಬ್ಯಾಗೇ ಇರ್ಬೋದು, ಹಿಂಗೇನಾದ್ರು ಟಚ್ ಆಗ್ತಾ ಇರ್ಬೋದು ಅಂತ ಅಂದ್ಕೊಂಡೆ. ಸೊ ಒಂದ್ಸಲ ಆಯಿತು. ನನ್ನ ಮೈಂಡಲ್ಲಿ ಇರೋದೇನು, ನಾನು ಹೋಗಬೇಕು, ನಾನು ಸೀಟ್ ಹಿಡಿಬೇಕು, ನಾನು ಕೂತ್ಕೋಬೇಕು. ಫಸ್ಟು ಏನೋ ಟಚ್ ಆಗ್ತಿದೆ, ನಾನು ಏನು ಅಂತ ಐ ವಾಸ್ ಲೈಕ್ ಇಗ್ನೋರ್, ನನ್ನ ಬ್ಯಾಗೇ ಇರ್ಬೋದು ಅಂತ ಅಂದ್ಕೊಂಡೆ. ಸೊ ನೆಕ್ಸ್ಟ್ ಒಂದು ಸಲ ಆಯಿತು, ಆವಾಗಲೂ ಹಂಗೆ ಅಂದ್ಕೊಂಡೆ. ನೆಕ್ಸ್ಟ್ ಟೈಮು ಇಲ್ಲ, ಇದು ಏನೋ ಇದೆ ಇಲ್ಲಿ ಅಂತ ಹಿಂದೆ ತಿರುಗಿ ನೋಡ್ತೀನಿ. ಯಾವನೋ ಒಬ್ಬನು, ಅವನೊಂದು ಏಜು 55-60 ಆ ರೇಂಜಿಗೆ ಇರ್ಬೋದು, ಮುದುಕ ನನ್ನ ಮಗ. ಅವನಿಗೆ ಬೇಕಾ ಇವೆಲ್ಲ? ನಂಗೆ ಫಸ್ಟ್ ಮೈಂಡಲ್ಲಿ ಬಂದಿದ್ದು ಬೈಬೇಕು ಅಂತನೂ ಅಲ್ಲ ಅಥವಾ ಏನೂ ಅಲ್ವೇ ಅಲ್ಲ, ಫಸ್ಟು ಬಿಟ್ಟೆ ಗುರು ತಲೆಗೆ ತಡ ಅಂತ. ತಲೆಗೆ ಕರೆಕ್ಟಾಗಿ ಇಲ್ಲಿಗೆ ಹೊಡೆದೆ ಅವನಿಗೆ ಆಯಿತಾ. ಅವನು ಹಿಂಗೆ ಏನ್ರಿ ಮೇಡಮ್ ನಿಮ್ಮದು ಅಂತ ಕೇಳ್ತಿದ್ದಾನೆ. ನಾನು ಇಳೀರಿ ಬಸ್ಸಿಂದ ಕೆಳಗೆ, ಮಾನ ಮರ್ಯಾದೆ ಇಲ್ವಾ ನಿಮಗೆ, ಮ್ಯಾನರ್ಸ್ ಇಲ್ವಾ, ಹಂಗೆ ಅಂತ ಸ್ಟಾರ್ಟು. ಫುಲ್ ಬೈತಾ ಇದ್ದೀನಿ. ಅವನು
ಬಸ್ ಹತ್ಬೇಕಾದ್ರೆ ಹಿಂಗೆಲ್ಲ ಟಚ್ ಆಗುತ್ತೆ, ಕಾಮನ್ ಅಂತೆ. ನಿಮ್ಮ ಮನೇಲಿರೋ ಹೆಣ್ಮಕ್ಳನ್ನ ತಂದು ನಿಲ್ಲಿಸು, ಅವಾಗ ನಾನು ಟಚ್ ಮಾಡ್ತೀನಿ ಅಂತ ಅಂದೆ ನಾನು. ಐ ಮೀನ್ ಅಂದಿಲ್ಲ, ಅನ್ಬೇಕು ಅಂತ ಅಂದ್ಕೊಂಡೆ. ಆ ಟೈಮಲ್ಲಿ ನಾನು ಅಷ್ಟು ಬೋಲ್ಡಾಗಿ ಆ ನನ್ನ ಮಗಂಗೆ ಬುರ್ಡೆ ಹೊಡೆದಿರೋದೇ ದೊಡ್ಡ ವಿಷಯ. ನಾನು ಲಿಟ್ರಲಿ ಹೆಂಗೆ ನಿಂತಿದ್ದೀನಿ ಅಂದರೆ, ಮೆಟ್ಲು ಜಸ್ಟು 3 ಮೆಟ್ಲು 4 ಮೆಟ್ಲೇನೋ ಇರುತ್ತಲ್ಲ, ಹತ್ತಿ ಹಿಂಗೆ ನಿಂತಿದ್ದೀನಿ. ಹಿಂದೆ ನೋಡಿದ್ರೆ ಇವನು ತಲೆಗೆ ಹೊಡ್ಬಿಟ್ಟು ಬೈತಾ ಇದ್ದೀನಿ ಸರಿಗೆ. ಕೆಳಗೆ ನಿಂತ್ಕೊಂಡಿದ್ದಾನೆ. ಅವನೇನಂತಿದ್ದಾನೆ ಅಂದರೆ, ನೀವು ಯಾರ್ರಿ ನಂಗೆ ಇಳಿ ಅನ್ನೋಕ್ಕೆ ಅಂತೆ. ಆಗ ಇವನಿಗೆ ಇಲ್ಲದಲ್ಲದ ಕಡೆ ಟಚ್ ಮಾಡೋಕ್ಕೆಲ್ಲ ಬುದ್ಧಿ ಇದೆ, ಏನು ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಒಂದು ಸ್ವಲ್ಪನೂ ಅವನಿಗೆ ಗಿಲ್ಟ್ ಫೀಲ್ ಇಲ್ಲ. ಆ್ಯಂಡ್ ಏನಂದರೆ, ನಾನೇನೋ ಸಾಧನೆ ಮಾಡಿದ್ದೀನಿ ಅನ್ನೋಂಗೆ. ಆಮೇಲೆ ಬೈದೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಆಯಿತಾ. ಬಟ್ ಇನ್ನೊಂದೇನೆಂದರೆ, ನಾನು ಯೂಶ್ವಲಿ ಯಾರಿಗಾದ್ರೂ ಬೈಬೇಕಂದ್ರೆ ಬೀಪ್ ವರ್ಡ್ಸೇ ಹಾಕೋದು ಆಯಿತಾ. ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೀಪ್ ವರ್ಡ್ಸಲ್ಲೇ ಬೈಯೋದು. ಅವತ್ತೇನಾಯಿತು ಅಂತ ಗೊತ್ತಿಲ್ಲ, ಫುಲ್ಲು ಏನ್ರಿ ನಿಮಗೆ ಮರ್ಯಾದೆ ಇಲ್ವಾ ಹಂಗೆ ಅಂತ ಬೈತಾ ಇದ್ದೀನಿ ಅಷ್ಟೇ. ನನ್ನ ಜೊತೆ ಇನ್ನೊಬ್ರು ಯಾರಾದರೂ ಲೈಕ್ ನನ್ನ ಫ್ರೆಂಡ್ಸು ಯಾರಾದರೂ ಇದ್ದಿದ್ರು ಸಾಕಿತ್ತು, 1-2 ಹೊಡೆದಿರುವೆ. ಅವತ್ತು ಯಾಕೆ ಒಂದೇ ಹೊಡೆದೆ ಅಂದರೆ, ಅವನ್ನೆಲ್ಲರೂ ತಿರ್ಸಿ ಹೊಡೆದ್ಬಿಟ್ರೆ ಅಂತ ಒಂದೇ ಕಾರಣಕ್ಕೆ ಒಂದೇ ಏಟ್ ಹೊಡೆದಿರೋದಾಯ್ತಾ. ಸೊ ಅದಾಯಿತು. ನೆಕ್ಸ್ಟ್ ಏನಾಯಿತು ಅಂದರೆ, ಬೈತಾ ಇದ್ದೀನಿ, ರಶ್ ಇದೆಯಲ್ಲ ಬಸ್ಸು, ಎಲ್ಲರೂ ನಿಂತ್ಕೊಂಡು ಏನಾಯ್ತಪ್ಪ ಅಂತ ಹಿಂಗೆ ಎಗ್ರಿ ನೋಡ್ತಾರೆ ಎಲ್ಲರೂ. ನನಗೆ ರಕ್ತ ಕುದೀತಿದೆ ಫುಲ್ಲು, ಹಿಂಗೆ ಕೈಯಲ್ಲೆಲ್ಲ ಫುಲ್ ಗಡಗಡ ಅಂತ ಶೇಕ್ ಆಗ್ತಿದೆ. ಅಂದರೆ ಭಯಕ್ಕಲ್ಲ, 1-2 ಹೊಡೆಯೋಣ ಅಂತ ಫುಲ್ಲು ಲಿಟ್ರಲಿ ನಾನ್ ಸ್ಟಾಪ್ ಬೈತಾನೇ ಇದ್ದೀನಿ. ಅಷ್ಟೊತ್ತಿಗೆ ಇನ್ನೊಬ್ನು ಲೈಕ್ ಅಲ್ಲಿ ಕೂತಿದ್ನವನು ಅಥವಾ ಅಲ್ಲಿ ಎಲ್ಲೋ ಹತ್ತು ಬಂದ, ಅದು ನನಗೆ ಗೊತ್ತಿಲ್ಲ ಆಯಿತಾ. ಮೇಡಮ್ ಕೂತ್ಕೊಳ್ಳಿ ಮೇಡಮ್ ಅಂತೆ. ನನಗೆ ಮನಸ್ಸಲ್ಲೇ, ಬ್ರೋ ಐ ಜಸ್ಟ್ ಗಾಟ್ ಮೊಲೆಸ್ಟೆಡ್ ಆ್ಯಂಡ್ ಯು ಆರ್ ಓನ್ಲಿ ಕೇರಿಂಗ್ ಅಬೌಟ್ ಯುವರ್ ಸೀಟ್ ಅಂತ. ನಾನು ಇವನಿಗೂ ಬೈಯೋಳಿದ್ದೆ ಆಯಿತಾ. ಅಂದರೆ ಏನೋ ಗೊತ್ತಿಲ್ಲ, ಅಲ್ಲಿಗೆ ಸ್ವಲ್ಪ ಕಾಮ್ ಡೌನ್ ಆದೆ. ಕಾಮ್ ಡೌನ್ ಅಂದರೆ ಹೊಡೆಯೋ ರೇಂಜ್ಗೆ ಹೋಗಿದ್ನಲ್ಲ, ಅಲ್ಲಿಂದ ಸ್ವಲ್ಪ ಕಾಮ್ ಡೌನ್ ಆಗಿ ಬೈಯೋ ರೇಂಜಿಂದ ಸ್ವಲ್ಪ ಕಾಮ್ ಡೌನ್ ಆದೆ. ದೆನ್ ಏನಾದರೂ ಆಗಲಿ ಅಂತ ಹೋಗಿ ಕೂತ್ಕೊಂಡೆ. ಫಸ್ಟು ಫುಲ್ ಉಸಿರಾಡ್ತಿದ್ದೀನಿ, ಫುಲ್ ಬಿಸಿ ಗಾಳಿ ಬರ್ತಿದೆ ಅಂತ. ಆಮೇಲೆ ನೋಡ್ತೀನಿ, ನಾನು ಸುಮಾರು ಒಂದು ಅರ್ಧ ಗಂಟೆ ನಾನು ಆ ಕಡೆ ಈ ಕಡೆ ಎಲ್ಲೂ ನೋಡಿಲ್ಲ. ಫುಲ್ ಕಾಮ್ ಡೌನ್ ಪೃಥ್ವಿ, ಕಾಮ್ ಡೌನ್ ಅಂತ ಹಿಂಗೆ ಕೂತ್ಕೊಂಡಿದ್ದೀನಿ. ಆಮೇಲೆ ನೀರು ಕುಡಿಯೋಣ ಅಂತ ನೀರು ಕುಡಿದೆ. ಅಂದರೆ ಲೈಕ್ ಹೆಂಗೆ ಫೀಲ್ ಆಗುತ್ತೆ ಅಂದರೆ, ಎಲ್ಲರೂ ಹಿಂಗೆ ನೋಡ್ತಿದ್ದಾರೆ. ಆದರೆ ಒಂದೇನು ಗೊತ್ತಾ, ಯಾರೂ ಸಪೋರ್ಟಿಗೆ ಬರಲಿಲ್ಲ ಆಯಿತಾ. ನನ್ನ ಮಗ ಹಂಗೆ ಮಾಡಿದ್ರು ಯಾರೂ ಸಪೋರ್ಟಿಗೆ ಬರಲಿಲ್ಲ. ಟಿಕೆಟ್ ಎಲ್ಲ ಮಾಡಿಸಾಯಿತು. ನಾನು ಸುಮ್ಮನೆ ಯಾರ್ಯಾರಿದ್ದಾರೆ ಬಸ್ಸಲ್ಲಿ ಅಂತ ಹಿಂಗೆ ತಿರುಗಿ ನೋಡಿದೆ ಗುರು. ಲಿಟ್ರಲಿ ನಾನು ಎಲ್ಲಿ ಕೂತಿದ್ದೇನೆ ಗೊತ್ತಾ, ನಾನು ಇಲ್ಲಿ 3 ಸೀಟರ್ದು ಸೀಟ್ಸ್ ಇರುತ್ತಲ್ಲ ರೋ, ಅಲ್ಲಿ ಕೂತಿದ್ದೀನಿ ಈ ಕಡೆ. ಇವನು 2 ಸೀಟರ್ ಲೈನ್ ಇರುತ್ತಲ್ಲ, ನನ್ನ ಹಿಂದ್ಗಡೆ ರೋದಲ್ಲಿ ಹಿಂಗೆ ತಿರ್ಗಾರೆ ಇಲ್ಲೇ ಕಾಣಿಸ್ತಾನೆ, ಅಲ್ಲಿ ಕೂತಿದ್ದಾನೆ ಆಯಿತಾ. ಇದೇ ತಿರ್ಗಿ ನೋಡ್ದ ಇವನೇ ಅಂತ ಗೊತ್ತಾಯ್ತಲ್ಲ. ಅವ್ನು ಇಳಿಯೋ ತನಕನೂ ನಾನು ಅವನ್ನೇ ಗುರಾಯಿಸಿದ್ದೀನಿ. ಹೆಂಗೆ ಅಂದರೆ, ಅವನಿಗೆ ಒಂಥರ ಆಗ್ಬಿಡ್ಬೇಕು. ನಾನು ನೋಡಿದ ತಕ್ಷಣ ಎಲ್ಲ ಫುಲ್ಲು ಹಿಂಗೆ ಒಂಥರ ಭಯ ಪಟ್ಕೊಳ್ಳೋ ಥರ ಹಿಂಗೆ ಮಾಡ್ತಿದ್ದ. ನನಗಂತೂ ನಿಜ ನನಗೆ ಫುಲ್ ಪ್ರೌಡ್ ಮೂಮೆಂಟು ಆ್ಯಂಡ್ ಆಲ್ಸೋ ಟ್ರಾಮಟೈಸಿಂಗು. ಬಟ್ ವಾಟ್ ಎವರ್, ನಾನು ಆ ಟೈಮಲ್ಲಿ ಅಷ್ಟು ಬೋಲ್ಡಾಗಿ ರಿಯಾಕ್ಟ್ ಮಾಡಿರೋದು ನನಗೆ ನನ್ನ ಮೇಲೇ ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ, ಶಾಬಾಷ್ ಅಂತ ಅಂದ್ಕೊಂಡೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲ್ಲ ಹುಡುಗಿರು ಸೇಫಾಗಿರಿ. ಆ್ಯಂಡ್ ಎಲ್ಲ ಹುಡುಗರು ನಿಮ್ಮ ಸರೌಂಡಿಂಗಲ್ಲಿ ಯಾರ್ಯಾರು ಹೆಣ್ಮಕ್ಳಿದ್ದಾರೆ ಅವ್ರನ್ನೆಲ್ಲ ಸೇಫಾಗಿಡಿ, ಅವ್ರಿಗೆ ಸೇಫಾಗಿ ಫೀಲ್ ಮಾಡಿಸಿ ಅಂತ ಹೇಳ್ತಾ ನಾನು ಈ ಸ್ಟೋರಿ ಟೈಮ್ನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಸ್ಟೋರಿ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಕಮೆಂಟ್. ಆ್ಯಂಡ್ ನಿಮ್ಗೆ ಯಾವ ಪಾರ್ಟು ತುಂಬ ಖುಷಿ ಆಯಿತು ಅದನ್ನು ಕಮೆಂಟಲ್ಲಿ ಹಾಕಿ. ಆ್ಯಂಡ್ ಇದನ್ನು ಎಲ್ಲರ ಜೊತೆ ಶೇರ್ ಮಾಡಿ. ಸೊ ಇಷ್ಟ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಟೇಕ್ ಕೇರ್.